ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇಂದು ಕರ್ನಾಟಕದ 14ನೆಯ ಸ್ಮೈಲ್ ಮಿಷನ್ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನಾ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಕಿರಣ್ ದೇಶ್ಮುಖ್, ಡಾಕ್ಟರ್ ರಾಮ್ಕುಮಾರ್ ವೆಂಕಟೇಶ್ವರನ್, ಡಾಕ್ಟರ್ ರಾಜಶ್ರೀ ಪಾಲಾದಿ, ಡಾಕ್ಟರ್ ಆದಿತ್ಯ ಕಾಜಾ, ಡಾಕ್ಟರ್ ಪ್ರಿಯಾಂಕಾ ಮತ್ತು ಡಾಕ್ಟರ್ ಪ್ರಶಾಂತ್ ಅವರ ಸಮ್ಮುಖದಲ್ಲಿ ಈ ಶಿಬಿರವನ್ನ ಉದ್ಘಾಟಿಸಲಾಯಿತು. ಇದು ಕರ್ನಾಟಕದಲ್ಲಿ 14ನೆಯ ಮಿಷನ್ ಆಗಿದ್ದು, ಭಾರತದಲ್ಲಿ ಒಟ್ಟಾರೆಯಾಗಿ 172ನೆಯ ಮಿಷನ್. ಈ ಮಿಷನ್ ಸ್ಮೈಲ್ 2003ರಲ್ಲಿ ಪ್ರಾರಂಭವಾದಾಗಿನಿಂದ ಕರ್ನಾಟಕದಲ್ಲಿ 1800ಕ್ಕೂ ಹೆಚ್ಚು ಮತ್ತು ಭಾರತದಲ್ಲಿ ಒಟ್ಟಾರೆಯಾಗಿ 50,800 ಶಸ್ತ್ರಚಿಕಿತ್ಸೆಗಳನ್ನು ಉಚಿತವಾಗಿ ಒದಗಿಸಿದೆ. ಈ ಮಿಷನ್ ಒಂದು ವೈದ್ಯಕೀಯ ದತ್ತಿ ಸಂಸ್ಥೆಯಾಗಿದ್ದು, ಸರಕಾರೇತರ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಖಾಸಗಿ ಪ್ರತಿಷ್ಠಾನಗಳ ಸಹಾಯದಿಂದ ತಮ್ಮ CSR ನಿಧಿಯ ಮೂಲಕ ಭಾರತದಾದ್ಯಂತ 7 ಶಸ್ತ್ರಚಿಕಿತ್ಸೆಗಳನ್ನು ಉಚಿತವಾಗಿ ಒದಗಿಸುತ್ತಿದೆ. ಈ ನಿರ್ದಿಷ್ಟ ಮಿಷನ್ಗೆ ಸ್ವರ್ಣಲತಾ ಮದರಸನ್ ಟ್ರಸ್ಟ್ನಿಂದ ಹಣಕಾಸು ಒದಗಿಸಲಾಗಿದೆ ಮತ್ತು ಆಸ್ಪತ್ರೆಯ ಪಾಲುದಾರ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರೋಗಿಗಳಿಗೆ ಯಾವುದೇ ಹಣವನ್ನು ವಿಧಿಸುವುದಿಲ್ಲ. And practically stop their work so that we can continue what we want to do the next 2 days. I think when we want to do good work, we need good partners. What is the marketing is done? What is the partners ಬೇಕಾ? ಇದು ಹಾಸ್ಪಿಟಲ್ ಸಿಗ್ತದೆ ಏನು ಮಾಡಲಿಕ್ಕೆ ಆಗುದಿಲ್ಲ. ಮತ್ತೆ ಅವರು ಹೇಳಿದಾಗೆ ಇಡೀ ಇಂಡಿಯಾದಿಂದ ಡಾಕ್ಟರ್ಸ್ ನರ್ಸಸ್ ಎಲ್ಲ ಬಂದಿದ್ದಾರೆ ಇವರಿಗೆ ನಾವು ಹೆಲ್ಪ್ ಮಾಡಲಿಕ್ಕೆ. ಅದಕ್ಕೆ ಅವರೆಲ್ಲ ಸಹ ಥ್ಯಾಂಕ್ಸ್ ಹೇಳ್ತೀನಿ. Thank you, sir. I think you are coordinating a lot of activities in the area. Exact dates I am not sure. I'll talk to you. ಮಿಷನ್ ಸ್ಮೈಲ್ ಅಥವಾ ಈ ರೀತಿಯ ಒಂದು ಆಪರೇಷನ್ಸ್ ಮಕ್ಕಳಿಗೆ, ನಾನು ಆಸ್ ಅ ಗೈನಕಾಲಜಿಸ್ಟ್ ನನ್ನ ಕೆರಿಯರಲ್ಲಿ ಸುಮಾರು ಜನ ಈ ಥರ ಪ್ರಾಬ್ಲಮ್ ಬಂದಾಗ ಧಾರವಾಡ ಅಥವಾ ಹೈದರಾಬಾದ್ ಅಥವಾ ಬೇರೆ ಬೇರೆ ಕಡೆ ಎಲ್ಲ ನಾವು ಕಳಿಸ್ಬೇಕಾಗ್ತಾ ಇತ್ತು. ಆಗಲಿ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ನೆರವಿನಲ್ಲಿ ಈ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ತಮ್ಮ ಆರ್ಗನೈಸಿಂಗ್ ಟೀಮ್ ಬಂದಿರೋರಿಗೆ ತುಂಬಾ ಧನ್ಯವಾದಗಳು. ನಮ್ಮ ಧ್ಯೇಯ ಈ ಭಾಗಕ್ಕೆ ಒಳ್ಳೆ ಸರ್ವಿಸ್ ಕೊಡುವುದೇ ಒಂದು ನಮ್ಮ ಧ್ಯೇಯ ಆಗಿದೆ. 30 ವರ್ಷದಿಂದ ನನ್ನ ಸೇವೆ ಸ್ತ್ರೀ ರೋಗ ಹಾಗೂ ಮಹಿಳೆಯ ತಜ್ಞ ಆಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಆಸ್ಪತ್ರೆಯಲ್ಲಿ. 1 ವರ್ಷದಿಂದ ಆರ್ಥೋಪೆಡಿಕ್ ಅಂದ್ರೆ ಮೆಲುಕುಗಳು ಅಥವಾ ಬೋನ್ಸ್ ಆರ್ಥೋಪೆಡಿಕ್ ಸರ್ಜರಿ ಬಗ್ಗೆ ಅಳವಡಿಸಿಕೊಂಡಿದ್ದೇನೆ. ಇದೇ ತರ our intention, our motto is to give the best of the service in the best of the facilities, in the best of the charges for the patient, so that from now the destination of any health related issues should be Gulbarga and not elsewhere. That is one of our drive and one of our intentions of providing the service. And Aditya Multi Speciality Hospital and the team of Mission Smile and the team of Aditya Hospital. Well, it's a great pleasure for me to be a part of this inauguration function of a very important event today in Kalaburagi and especially at Aditya Hospital. As ನಾನು ಕನ್ನಡದಲ್ಲಿ ಮಾತಾಡಬೇಕಂದ್ರೆ ವೀಕ್ ಇರ್ತದೆ, ಇಂಗ್ಲಿಷ್ದಾಗ ಮಾತಾಡಿದ್ರೆ ವೀಕ್ ಇರ್ತದೆ, ಅದಕ್ಕೆ ಏನು ಮಾಡ್ತಾ ಇದ್ದಾರೆ. So I try to mix. Anyway, so Aditya Hospital come ಗೊತ್ತಿದ್ದಂಗೆ ಮೇಡಮ್ ಅವ್ರು ಹೇಳಿದ್ರು
30 ವರ್ಷದಿಂದ ಇಲ್ಲಿ ಕ್ವಾಲಿಟಿ ಅಂಡ್ ಅಫೋರ್ಡಬಲ್ ಹೆಲ್ತ್ ಕೇರ್ ಕೊಡ್ತಾ ಇದ್ದಾರೆ ಇನ್ ದ ಫೀಲ್ಡ್ ಆಫ್ ಗೈನಕಾಲಜಿ. ಅಂಡ್ ಅವ್ರದ್ದಾದಂಥದ್ದೇ ಒಂದು ಇಲ್ಲಿ ಹೆಸರು ಮಾಡಿದ್ದಾರೆ. ಅದ್ರ ಜೊತೆ ಈಗ past 1 year they are into orthopedics, and Dr. Aditya, who is a well-known orthopedic surgeon now, and he has completed a lot of fellowships from England, I think. Yeah, so I just visited his OPD and all. So they are to open it publicly, but even today already he is occupied with a lot of cases, and I wish him very good health for this from my side. ಇವತ್ತು ಈ ಬಂದಿದ್ದ ಉದ್ದೇಶ ಅಂದ್ರೆ ಇದು ಏನು ಕ್ಲೆಫ್ಟ್ ಲಿಪ್ ಕ್ಲೆಫ್ಟ್ ಪಾಲೆಟ್ ಅಂತ ಹೇಳ್ತೀವಿ. Respected dignitaries, authorized ambassadors, and all my people over here, the patients who have come here, trusting in Mission Smile, trusting in us for this wonderful mission. Mission Smile, I mean, I got associated with Mission Smile since 2022, very recently. And I think once you get into this mission, I think there's no look back. You want to be a part of it again and again. And it so happened in the recent mission, I requested Rafi, we want you to come back to Gulbarga, and we want you to have this mission here again. So he considered our thought. Thank you so much. And so that is the reason, whole reason why we are here today. And thanks to Aditya and Rajeshri ma'am. They were very generous enough to walk to the hospital just with one conversation. It was like, Aditya, we are doing mission here. Would you be able to arrange for it? And he was like, yes, we will do it. It was in just a sentence. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆದಿತ್ಯ. ನಾನು ಆರ್ಥೋಪೆಡಿಕ್ ಸರ್ಜನ್, ಮೂಳೆ ತಜ್ಞ. ಇದು ನಮ್ಮ ಹಾಸ್ಪಿಟ್ಲಲ್ಲಿ ಇವತ್ತು ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಇವತ್ತು ಮಿಷನ್ ಸ್ಮೈಲ್ ಮತ್ತು ಮ್ಯಾದರ್ಸನ್ ಟ್ರಸ್ಟ್ NGO ಆರ್ಗನೈಸೇಷನ್ ಅವ್ರ ಜೊತೆ ಕೊಲ್ಯಾಬ್ರೇಷನಲ್ಲಿ ನಾವು ಸುಮಾರು 30-40 ಜನ ಹುಡುಗರಿಗೆ ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ಸರ್ಜರಿ ಮಾಡ್ತಾ ಇದ್ದೀವಿ. ಇದ್ರಿಗೋಸ್ಕರ ಇವತ್ತು ಇನಾಗ್ರೇಷನ್ ಸೆರೆಮನಿ ಆಗಿತ್ತು ಬೆಳಗ್ಗೆ. ಆ್ಯಂಡ್ ಸುಮಾರು ಜನ ಬೇರೆ ಪಾರ್ಟ್ಸ್ ಇಂಡಿಯಾದಲ್ಲಿ ಆ ಕಡೆ ಈ ಕಡೆಯಿಂದ ಎಲ್ಲ ಬಂದಿದ್ದಾರೆ. ರಾಯ್ಪುರಿಂದ, ವೆಸ್ಟ್ ಬೆಂಗಾಲಿಂದ ಭಾಳ ಒಳ್ಳೆ ಪಾರ್ಟಿಸಿಪೇಷನ್. ಆ್ಯಂಡ್ ಇದೊಂದು ಭಾಳ ಒಳ್ಳೆ ಕೆಲಸ, ಒಳ್ಳೆ ಹೆಲ್ತ್ ಕೇರಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಒಂದು ನಮ್ಮಿಂದ ಇನಿಷಿಯೇಟಿವ್ ಪ್ಲಸ್ ಈ NGO ಇಂದ ನಮಗೆ ಸಪೋರ್ಟ್ ಸಿಕ್ಕಿದೆ. ನಾವು ಇದು ಆದರೆ ಎವ್ರಿ ಇಯರ್ ಮಾಡಬೇಕಂತ ಒಂದು ನಮ್ಮ ಹತ್ರ ವಿಚಾರಣೆ. ಇದು 2 ಮತ್ತು 3 ದಿವಸದಲ್ಲಿ ಸುಮಾರು 30-40 ಜನ ಹುಡುಗರಿಗೆ, ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಸರ್ಜರಿ ಆಗುತ್ತೆ. ಸೊ ಇದನ್ನು ಕ್ಲೆಫ್ಟ್ ಲಿಪ್ ಕ್ಲೆಫ್ಟ್ ಪ್ಯಾಲೆಟ್ ಅಂತೀವಿ. ಅಂದರೆ ತುಟಿ ಜಾಯಿನ್ ಆಗಿರಲ್ಲ ಅಥವಾ ಪ್ಯಾಲೆಟ್ ಜಾಯಿನ್ ಆಗಿರಲ್ಲ. ಈ ಥರ ಮಕ್ಕಳು ಯಾರಾದರೂ ಇದ್ದರೆ ಕೂಡ ನಮ್ಮ ನಂಬರ್ಸಿಗೆ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು. ಮತ್ತು ಮುಂದಿನ ವರ್ಷ ಈ ಥರ ಏನಾದರೂ ಕ್ಯಾಂಪ್ ಆಗ್ತಾ ಇದ್ದಾಗ ಸೊ ನಿಮ್ಮ ಮಕ್ಕಳಿಗೆ ಇದರಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನೀವು ಮುಂದೆ ಬರಬಹುದು. ಡಿಸೆಂಬರ್ 14ರಂದು ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ 7ನೆಯ ವಾರ್ಷಿಕ ಘಟಿಕೋತ್ಸವ ಸಮಾರಂಭ ಜರುಗಲಿದೆ ಎಂದು ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿ ಅವರು ಮಾಹಿತಿ ನೀಡಿದ್ದಾರೆ. ಶರಣಬಸವ ವಿಶ್ವವಿದ್ಯಾಲಯದ 7ನೆಯ ವಾರ್ಷಿಕ ಘಟಿಕೋತ್ಸವವು ಡಿಸೆಂಬರ್ 14, 2025ರಂದು ಕಲಬುರಗಿ ಮಹಾನಗರದ ಶರಣಬಸವೇಶ್ವರ ಪುಣ್ಯಕ್ಷೇತ್ರದ ದೇವಾಲಯದ ಆವರಣದಲ್ಲಿ ಇರುವ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅನುಭವ ಮಂಟಪದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 9ನೆಯ ಪೀಠಾಧಿಪತಿಗಳಾದ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದೆ ಎಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಶರಣಬಸವ ವಿಶ್ವವಿದ್ಯಾಲಯದ ಕಾನ್ಫರೆನ್ಸ್ ಹಾಲಿನಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವ್ವಾಜಿ ಅವರು ಧಾರವಾಡದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಹಾಗೂ ಹಿರಿಯ ಕೃಷಿ ವಿಜ್ಞಾನಿ ಪ್ರೊಫೆಸರ್ PL ಪಾಟೀಲ್ ಅವರು ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಪದವಿ ಪೂರ್ವ, ಸ್ನಾತಕೋತ್ತರ,
ಪಿಎಚ್ಡಿ ಪ್ರಶಸ್ತಿ ಪುರಸ್ಕೃತ ವಿದ್ಯಾರ್ಥಿಗಳಿಗೆ ಮತ್ತು ಡಿಪ್ಲೊಮಾ ಪದವಿ ಪಡೆದವರಿಗೆ ಚಿನ್ನದ ಪದಕಗಳು ಹಾಗೂ ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಲು ಸಮ್ಮತಿಸಿದ್ದಾರೆ ಎಂದು ತಿಳಿಸಿದರು. ಬೆಂಗಳೂರಿನ ಎಸ್ಎಪಿ ಇಂಡಿಯಾದಲ್ಲಿ ಉನ್ನತ ಶಿಕ್ಷಣ ಕೌಶಲ್ಯ ವಿಭಾಗದ ಮುಖ್ಯಸ್ಥರಾದ ಫಿಲಿಪ್ ಸ್ಯಾಮ್ಯುಯಲ್ ಬಾಬು ಅವರು ಗೌರವ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡವೆ ಅವರು ಘಟಿಕೋತ್ಸವದಲ್ಲಿ ಸ್ವಾಗತ ಭಾಷಣ ಮಾಡಲಿದ್ದಾರೆ. ಕುಲಸಚಿವರಾದ ಡಾಕ್ಟರ್ ಎಸ್.ಜಿ. ಡೊಳ್ಳೇಗೌಡರ್, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಎಸ್.ಎಚ್. ಹೊನ್ನಳ್ಳಿ ಘಟಿಕೋತ್ಸವದ ಪ್ರಕ್ರಿಯೆಗಳನ್ನು ನಡೆಸಲಿದ್ದಾರೆ ಎಂದು ಡಾಕ್ಟರ್ ಅವ್ವಾಜಿ ಅವರು ಹೇಳಿದರು. ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡವೆ ಮತ್ತು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಅವರು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಸಂಯೋಜಿತ ವಿಧಾನದಲ್ಲಿ ಘಟಿಕೋತ್ಸವ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ವಿಶ್ವವಿದ್ಯಾಲಯದ 7ನೇ ವಾರ್ಷಿಕ ಸಮ್ಮೇಳನದಲ್ಲಿ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಜನರಿಗೆ ಅವರು ನೀಡಿದ ಸೇವೆಗಳನ್ನು ಗುರುತಿಸಿ ವಿವಿಧ ಹಂತಗಳ 3 ಗಣ್ಯ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಲಿದ್ದೇವೆ ಎಂದು ಡಾಕ್ಟರ್ ಅವ್ವಾಜಿ ಘೋಷಿಸಿದರು. ಇವರಲ್ಲಿ ಖಾಜಾ ಬಂದನವಾಜ್ ದರ್ಗಾದ ಸಜ್ಜಾದಾ ನಶೀನ್, ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಇವರು ವಿದ್ವತ್ಪೂರ್ಣ ವಿದ್ವಾಂಸ, ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿ ಮತ್ತು ಕೆನಡಾದ ಮಾಂಟ್ರಿಯಲ್ನಲ್ಲಿ ಇರುವ ಮೆಕ್ಗಿಲ್ ವಿಶ್ವವಿದ್ಯಾಲಯದಿಂದ ಇಸ್ಲಾಮಿಕ್ ಅಧ್ಯಯನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಸಜ್ಜಾದಾ ನಶೀನ್ ಅವರು ಅರೇಬಿಕ್ ಭಾಷೆ ಮತ್ತು ಸಾಹಿತ್ಯದಲ್ಲಿ ಪಾರಂಗತರು ಮತ್ತು ಕಲೆ, ಸಂಗೀತ ಹಾಗೂ ಆಧುನಿಕ ತಂತ್ರಜ್ಞಾನದಲ್ಲಿ ಪಾಂಡಿತ್ಯ ಹೊಂದಿದ್ದಾರೆ. ಸಜ್ಜಾದಾ ನಶೀನ್ ಅವರು ಪ್ರಸ್ತುತ ಕೆಬಿನ್ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾಗಿದ್ದಾರೆ ಎಂದು ತಿಳಿಸಿದರು. ಶ್ರೀ ಗುರು ಚೆನ್ನವೀರೇಶ್ವರ ವಿರಕ್ತ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗುರುಪಾದಲಿಂಗ ಮಹಾಶಿವಯೋಗಿಗಳು ಮುತ್ಯಾನ್ ಬಬ್ಲಾದ್ ಇವರಿಗೆ ಗೌರವ ಡಾಕ್ಟರೇಟ್ ನೀಡುತ್ತಿದ್ದೇವೆ. ಶಿಕ್ಷಣ ತಜ್ಞ ಮತ್ತು ಹಿರಿಯ ರಾಜಕಾರಣಿ ಶಶಿಲ್ ಜಿ ನಮೋಶಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡುತ್ತಿದ್ದೇವೆ. ಇಂಜಿನಿಯರಿಂಗ್ ಪದವೀಧರರಾದ ನಮೋಶಿ ಅವರು ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಆಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗಾಗಿ ಶಾಸಕರಾಗಿ ಪ್ರೊಫೆಸರ್ ನಂಜುಂಡಪ್ಪ ಸಮಿತಿಯ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಹೈಪವರ್ ಇಂಪ್ಲಿಮೆಂಟೇಷನ್ ಕಮಿಟಿಯ ಅಧ್ಯಕ್ಷರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ಡಾಕ್ಟರ್ ಅವ್ವಾಜಿ ತಿಳಿಸಿದರು. ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಹೆಸರಿನಲ್ಲಿ ಈ ವರ್ಷದಿಂದ ವಿಶ್ವವಿದ್ಯಾಲಯದ ಪುರುಷ ಮತ್ತು ಮಹಿಳಾ ಟಾಪರ್ಗಳಿಗೆ ತಲಾ 21,000 ರೂಪಾಯಿಗಳ 2 ನಗದು ಪ್ರಶಸ್ತಿಗಳನ್ನು ಮತ್ತು ಪ್ರಮಾಣ ಪತ್ರವನ್ನು ನೀಡಲು ತೀರ್ಮಾನಿಸಿದ್ದೇವೆ. 7ನೇ ಘಟಿಕೋತ್ಸವದಲ್ಲಿ ಎಂಎಸ್ಸಿ ಗಣಿತ ವಿಷಯದಲ್ಲಿ 9.95 ಸಿಜಿಪಿಎ ಗಳಿಸಿ ಪ್ರಥಮ ಸ್ಥಾನ ಪಡೆದ ಕುಮಾರಿ ಸಿಮ್ರಾನ್ ನಿಷಾದ್ ಬಂದೆನವಾಜ್ ಕಲ್ಕೇರಿ ಮತ್ತು ಬಿಟೆಕ್ ಮೆಕ್ಯಾನಿಕಲ್ ನಲ್ಲಿ 9.75 ಸಿಜಿಪಿಎ ಗಳಿಸಿ ಪ್ರಥಮ ಸ್ಥಾನ ಪಡೆದ ಕುಮಾರ್ ರಾಹುಲ್ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುವುದು. ಇದಲ್ಲದೆ ಯುಜಿ ಮತ್ತು ಪಿಜಿ ಕೋರ್ಸ್ಗಳಲ್ಲಿ ಚಿನ್ನದ ಪದಕ ಗೆದ್ದ ಎಲ್ಲ 44 ವಿದ್ಯಾರ್ಥಿಗಳಿಗೆ ಮೊದಲ ಬಾರಿಗೆ 1,000 ರೂಪಾಯಿಗಳ ನಗದು ಬಹುಮಾನವನ್ನು ಚಿನ್ನದ ಪದಕ ಮತ್ತು ಪ್ರಮಾಣ ಪತ್ರಗಳ ಜೊತೆಗೆ ನೀಡಲಾಗುವುದು ಎಂದು ತಿಳಿಸಿದರು. ಒಟ್ಟು 199 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ರ್ಯಾಂಕ್ ಪಡೆದಿದ್ದಾರೆ. ಅವರಲ್ಲಿ 45 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಇದಲ್ಲದೆ ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ಸ್ಥಾಪಿಸಲಾದ ನಗದು ಬಹುಮಾನಗಳನ್ನು ಕೂಡ ಗೆದ್ದಿದ್ದಾರೆ. ಘಟಿಕೋತ್ಸವದಲ್ಲಿ ಪಿಎಚ್ಡಿ ಪದವಿ ಪಡೆದ 21 ಪ್ರತಿಭಾನ್ವಿತ ವಿದ್ವಾಂಸರನ್ನು ಅಭಿನಂದಿಸಲಾಗುವುದು. ವಿಶ್ವವಿದ್ಯಾಲಯದ ಪ್ರಾರಂಭದಿಂದಲೂ ಒಟ್ಟು 54 ಅಭ್ಯರ್ಥಿಗಳಿಗೆ ಪಿಎಚ್ಡಿ ಪದವಿಗಳನ್ನು ನೀಡಲಾಗಿದೆ. 3,678 ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿ, 4,606 ಸ್ನಾತಕೋತ್ತರ ಪದವಿ ಮತ್ತು 9 ಡಿಪ್ಲೊಮಾ ಪದವಿ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ ಮತ್ತು ವಿವಿಧ ಕ್ಷೇತ್ರಗಳ ವ್ಯಕ್ತಿಗಳಿಗೆ ಇಲ್ಲಿಯವರೆಗೆ 19 ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಲಾಗಿದೆ ಎಂದರು. ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿ ಅವ್ವಾಜಿಯವರು ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಗೌರವ ಡಾಕ್ಟರೇಟ್ಗಳನ್ನು ಪ್ರದಾನ ಮಾಡಲಿದ್ದಾರೆ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್, ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡವೆ, ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರಾದ ಶೈಕ್ಷಣಿಕ ಮಂಡಳಿಯ ಸದಸ್ಯರು ಮತ್ತು ಎಲ್ಲಾ ಅಧ್ಯಾಪಕರು, ಡೀನರು ಈ ಸಂದರ್ಭದಲ್ಲಿ ಉಪಸ್ಥಿತರಿರುತ್ತಾರೆ. ಘಟಿಕೋತ್ಸವದಲ್ಲಿ ಉಪಸ್ಥಿತರಿರುವ ಪ್ರಮುಖರಲ್ಲಿ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಎಸ್.ಜಿ. ಡೊಳ್ಳೇಗೌಡರ್, ನಿರ್ದೇಶಕರಾದ ಪ್ರೊಫೆಸರ್ ವಿ.ಡಿ. ಮೈತ್ರಿ ಮತ್ತು ಎನ್.ಎಸ್. ದೇವರ್ಕಲ್, ಡೀನ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾಕಾ, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಎಸ್.ಎಚ್. ಹೊನ್ನಳ್ಳಿ, ಹಣಕಾಸು ಅಧಿಕಾರಿ ಡಾಕ್ಟರ್ ಕಿರಣ್ ಮಾಕಾ ಮತ್ತು ಎಲ್ಲಾ ವಿಭಾಗಗಳ ಅಧ್ಯಾಪಕರು ಉಪಸ್ಥಿತರಿರಲಿದ್ದಾರೆ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. 2ನೇ ಡಾಕ್ಟರೇಟ್ ಶ್ರೀ ಗುರು ವೀರೇಶ್ವರ ವಿರಕ್ತ ಮಠ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳಿಗೆ ಮುತ್ಯಾ ಬಬ್ಲಾದ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ನಾವು ಆನಂದವಾಗುತ್ತಿದೆ. ಮಠದ ಒಡೆತನದ ಕೃಷಿ ಭೂಮಿಯಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸುವುದರಲ್ಲಿ ಅವರು ನೀಡಿದ ಅಪಾರ ಕೊಡುಗೆಯನ್ನು ಇಲ್ಲಿ ಗುರುತಿಸಲಾಗಿದೆ.
ಅವರು ತಮ್ಮ ತೋಟಗಾರಿಕೆ ಮತ್ತು ಕೃಷಿ ತೋಟದಲ್ಲಿ ಎಲ್ಲ ಕೃಷಿ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಭಾಗವಹಿಸುವುದರಿಂದ ಸ್ವಾಮಿಗಳ ಬಟ್ಟೆಯನ್ನು ಧರಿಸಿದ ರೈತರ ಎಂದು ಜನಪ್ರಿಯರಾಗಿದ್ದಾರೆ. ಅವರ ನವೀನ ಕೃಷಿ ಪದ್ಧತಿಗಳು ರಾಜ್ಯ ಸರ್ಕಾರ ನೀಡುವ ಪ್ರತಿಷ್ಠಿತ ಕೃಷಿ ಪಂಡಿತ ಪ್ರಶಸ್ತಿ ಮತ್ತು ಇತರ ಪ್ರಶಸ್ತಿಯನ್ನು ಒಳಗೊಂಡಿದ್ದಾರೆ. ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಮೂರನೆಯದಾಗಿ ಶಿಕ್ಷಣ ತಜ್ಞ ಮತ್ತು ಹಿರಿಯ ರಾಜಕಾರಣಿ ಶ್ರೀ ಶಶಿಲ್ ಜಿ ನಮೋಶಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ವಿಶ್ವವಿದ್ಯಾಲಯ ಎಲ್ಲರೂ ಉತ್ಸುಕರಾಗಿದ್ದಾರೆ. ಇಂಜಿನಿಯರಿಂಗ್ ಪದವೀಧರರಾದ ಶ್ರೀ ನಮೋಶಿ ಅವರು ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಆಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗಾಗಿ ಶಾಸಕರಾಗಿ ಪ್ರೊಫೆಸರ್ ನಂಜುಂಡಪ್ಪ ಸಮಿತಿಯ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಹೈ ಪವರ್ ಇಂಪ್ಲಿಮೆಂಟೇಷನ್ ಕಮಿಟಿಯ ಅಧ್ಯಕ್ಷರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ. ಹಿರಿಯ ಕೃಷಿ ವಿಜ್ಞಾನಿಗಳಲ್ಲಿ ಒಬ್ಬರು ಮತ್ತು ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ PS ಪಾಟೀಲ್ ಅವರು 7ನೇ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಪ್ರೊಫೆಸರ್ ಪಾಟೀಲ್ ಅವರು ಬಹಳ ಮೆಚ್ಚುಗೆ ಪಡೆದ ವಿಶಿಷ್ಟ ಮಣ್ಣಿನ ವಿಜ್ಞಾನಿ. ಅವರು ವಿಶ್ವ ಬ್ಯಾಂಕ್ ಅನುದಾನಿತ ಸುಜಲಾ 3ನೇ ಯೋಜನೆಯನ್ನು ಕರ್ನಾಟಕದ ಮಳೆಯಾಶ್ರಿತ ಪ್ರದೇಶದಲ್ಲಿ ಸುಧಾರಿತ ಕಾರ್ಯಕ್ರಮ ಏಕೀಕರಣಕ್ಕಾಗಿ ಜಾರಿಗೆ ತರಲಾಗಿದೆ. ಕೃಷಿ ರಾಸಾಯನಶಾಸ್ತ್ರ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತಾದ ಅವರ ಕೆಲಸವನ್ನು ಶೈಕ್ಷಣಿಕ ವಲಯದಲ್ಲಿ ಹೆಚ್ಚು ಪ್ರಶಂಸನೀಯವಾಗಿದೆ. ಈ ಘಟಿಕೋತ್ಸವದಿಂದ ಪ್ರತಿ ವರ್ಷ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಲ್ಲಿ ವಿಶ್ವವಿದ್ಯಾಲಯದ ಟಾಪರ್ಗಳಿಗೆ ತಲಾ 21,000 ರು ನಗದು ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ಹೊಂದಿರುವ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು ನಮ್ಮ ಯಜಮಾನರ ಶೈಕ್ಷಣಿಕ ಶ್ರೇಷ್ಠತೆಗೆ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ವಿಶ್ವವಿದ್ಯಾಲಯ ಸ್ಥಾಪಿಸಲಿದ್ದಾರೆ. ಅವರ ಹೆಸರ ಮೇಲೆ 2 ಅವಾರ್ಡ್ ಕೊಡ್ತಾ ಇದೆ. ಈ ಘಟಿಕೋತ್ಸವದಿಂದ ಒಟ್ಟು 199 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ರ್ಯಾಂಕ್ಗಳನ್ನು ಪಡೆದಿದ್ದಾರೆ ಮತ್ತು ಅವರಲ್ಲಿ 45 ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಎಂದು ಘೋಷಿಸಲು ಆನಂದವಾಗುತ್ತದೆ. ಡಿಸೆಂಬರ್ 13ರಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ ಕಲಬುರಗಿ ಸೆಂಟರ್ನ ನೇತೃತ್ವದಲ್ಲಿ ಶರಣಬಸವ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಡಿಸೈನ್ ತತ್ವ ಎಂಬ ಕಾರ್ಯಕ್ರಮ ಜರುಗಲಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ ಕಲಬುರಗಿ ಸೆಂಟರ್ ನೇತೃತ್ವದಲ್ಲಿ ಡಿಸೈನ್ ತತ್ವ ಎಂಬ ಕಾರ್ಯಕ್ರಮ ದಿನಾಂಕ 13ನೇ ಡಿಸೆಂಬರ್ 2025 ಶನಿವಾರದಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ ಮತ್ತು ಫ್ಯಾಕಲ್ಟಿ ಆಫ್ ಆರ್ಕಿಟೆಕ್ಚರ್ ಶರಣಬಸವ ವಿಶ್ವವಿದ್ಯಾಲಯ ಸಂಯುಕ್ತವಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಶರಣಬಸವ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಬೆಳಗ್ಗೆ 10:45 ಗಂಟೆಗೆ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಉದ್ಘಾಟಕರು ಶರಣಬಸವ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಲಕ್ಷ್ಮೀ ಬಿ ಪಾಟೀಲ್ ಹಾಗೂ ಕೋಶಾಧಿಕಾರಿ ಡಾಕ್ಟರ್ ಕಿರಣ್ ಮಾಕಾ ಅವರು. ಸೆಷನ್ 1 ವಾಸ್ತುಶಿಲ್ಪಿ ನಾಗರಾಜ್ ವಸ್ತಾರೆ ಅವರಿಂದ ಕ್ರಿಯೇಟಿವ್ ಥಿಂಕಿಂಗ್ ಇನ್ ಡಿಸೈನ್ ಎಂಬ ವಿಷಯದ ಬಗ್ಗೆ ಉಪನ್ಯಾಸ 10:45 ರಿಂದ 12:30 ಜರುಗಲಿದೆ. ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದ 12:30 ರಿಂದ 1 ಗಂಟೆಯವರೆಗೆ ಜರುಗಲಿದೆ. ಮಧ್ಯಾಹ್ನ 1:45 ರಿಂದ 2:30 ರೋಲ್ ಆಫ್ ಅಕಾಡೆಮಿಷಿಯನ್ ಇನ್ ಟೀಚಿಂಗ್ ಆಫ್ ಆರ್ಕಿಟೆಕ್ಚರ್ ವಿಷಯದ ಕುರಿತು ಸಂವಾದ ಜರುಗಲಿದೆ. ಸಂಜೆ ಸ್ಕೈ ಲಾಂಚ್ SB ಪಾಟೀಲ್ ಪೆಟ್ರೋಲ್ ಪಂಪ್ ಎದುರುಗಡೆ ಮುಖ್ಯ ರಸ್ತೆ ಲಾಹೋಟಿ ಪೆಟ್ರೋಲ್ ಪಂಪ್ ಹತ್ತಿರ ಸಂಜೆ 6:30 ರಿಂದ 8 ಪರಿಚಯ ಮತ್ತು ವಾಸ್ತುಶಿಲ್ಪಿ ನಾಗರಾಜ್ ವಸ್ತಾರೆ ಅವರ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇರಲಿದೆ. ರಾತ್ರಿ 8 ರಿಂದ 8:15 IIA ಕಲಬುರಗಿ ಕೇಂದ್ರದ 2 ಅಲ್ಟ್ರಾಟೆಕ್ ಪ್ರಶಸ್ತಿ ವಿಜೇತ ವಾಸ್ತುಶಿಲ್ಪಿಗಳಿಗೆ ಸನ್ಮಾನ ಜರುಗಲಿದೆ. ರವಿವಾರ ಡಿಸೆಂಬರ್ 24ರಂದು SP ಲೇಕ್ ಬೋಟ್ ಜೆಟ್ಟಿಯಲ್ಲಿ ಬೆಳಗ್ಗೆ 8:30 ರಿಂದ 9:30 ಸಾಹಿತ್ಯ ಪ್ರಿಯರೊಂದಿಗೆ ವಾಸ್ತುಶಿಲ್ಪಿ ನಾಗರಾಜ್ ವಸ್ತಾರೆ ಅವರ ಸಾಹಿತಿಯೊಂದಿಗೆ ಸಂವಾದ ಕಾರ್ಯಕ್ರಮ ಜರುಗಲಿದೆ. 10 ರಿಂದ 10:30 ಬೋಟಿಂಗ್, 10:30 ರಿಂದ ಸ್ಥಳೀಯ ಪ್ರವಲೋಕನ ಪ್ರವಾಸ ಜರುಗಲಿದೆ ಎಂದು ಟೀಮ್ IIA ಕಲಬುರಗಿ ಸೆಂಟರ್ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಆಕಾಶ್ ತೆಗ್ನೂರ್, ಅಶುತೋಷ್ ಬಿ, ಅಸದ್ ಖಾನ್, ಮಾಜಿದ್ ಮನಿಯಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ದೇಶ ಪ್ರಸಿದ್ಧ ವಾಸ್ತುಶಿಲ್ಪಿಯಾದ ಆರ್ಕಿಟೆಕ್ಟ್ ನಾಗರಾಜ್ ವಸ್ತಾರೆ ಅವರು ವಿಶೇಷವಾಗಿ ಕಲಬುರಗಿಗೆ ಆಗಮಿಸುತ್ತಿದ್ದು ನಮಗೆ ಹೆಮ್ಮೆ ಮತ್ತು ಖುಷಿಯ ವಿಷಯ. ಈ 2 ದಿನಗಳ ಕಾರ್ಯಕ್ರಮವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ಮತ್ತು ಫ್ಯಾಕಲ್ಟಿ ಆಫ್ ಆರ್ಕಿಟೆಕ್ಚರ್ ಶರಣಬಸವ ವಿಶ್ವವಿದ್ಯಾಲಯ ವತಿಯಿಂದ ಆಯೋಜಿಸಲಾದ 2 ದಿನ ಬೆಳಗಿನ ಕಾರ್ಯಕ್ರಮ. ಬೆಳಗಿನ ಸೆಕ್ಷನ್ನಲ್ಲಿ ಸಭಾಭವನ SB ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ 10 ಗಂಟೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಲಕ್ಷ್ಮೀ ಬಿ ಪಾಟೀಲ್, ಡೀನ್ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿ, ಡಾಕ್ಟರ್ ಕಿರಣ್ ಮಾಕಾ,
ಕೋಶಾಧಿಕಾರಿ ಶರಣಬಸವ ವಿಶ್ವವಿದ್ಯಾಲಯ ಇವರು ಕೂಡ ಉಪಸ್ಥಿತರಿದ್ದಾರೆ, ನಮ್ಮ ಚೀಫ್ ಗೆಸ್ಟ್ ಆಗಿ ಇರುತ್ತಿದ್ದಾರೆ. ಈ ಸೆಷನ್ನಿನ ಮೊದಲನೇ ಹಂತದಲ್ಲಿ ವಾಸ್ತುಶಿಲ್ಪಿಗಳಾದ ಶ್ರೀ ನಾಗರಾಜ್ ವಾಸ್ತಾರೆ ಅವರಿಂದ ಕ್ರಿಯೇಟಿವ್ ಥಿಂಕಿಂಗ್ ಇನ್ ಡಿಸೈನ್ ಈ ವಿಷಯದ ಬಗ್ಗೆ ಉಪನ್ಯಾಸವಿದೆ. ಹಾಗೆ ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದವಿದೆ. ಅದರ ನಂತರ ರೋಲ್ ಆಫ್ ಅಕಾಡೆಮಿಷಿಯನ್ಸ್ ಇನ್ ಟೀಚಿಂಗ್ ಆಫ್ ಆರ್ಕಿಟೆಕ್ಚರ್ ಎಂದು ಎಲ್ಲ ಶಿಕ್ಷಕರೊಂದಿಗೆ ಹಾಗೂ ವಿದ್ಯಾರ್ಥಿಗಳೊಂದಿಗೆ ನಮ್ಮ ಆರ್ಕಿಟೆಕ್ಟ್ ನಾಗರಾಜ್ ವಸ್ತಾರೆ ಸರ್ ವತಿಯಿಂದ ಈ ಸಂವಾದ ಕೂಡ ಆಯೋಜಿಸಲಾಗಿದೆ. ನಂತರ ಸಾಯಂಕಾಲ ಬಂದ್ಬಿಟ್ಟು ಎಲ್ಲ ವೃತ್ತಿಪರ ವಾಸ್ತುಶಿಲ್ಪಿಗಳು ಸಾಯಂಕಾಲ 6 ಗಂಟೆಗೆ ಜುನೂನ್ ಸ್ಕೈ ಲಾಂಜಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ IA ಕಲಬುರಗಿ ಕೇಂದ್ರದ 2 ಅಲ್ಟ್ರಾಟೆಕ್ ಪ್ರಶಸ್ತಿ ವಿಜೇತ ವಾಸ್ತುಶಿಲ್ಪಿಗಳಿಗೆ ಸನ್ಮಾನ ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಭಾನುವಾರ 14ನೇ ತಾರೀಕು ಎಸ್ ಬಿ ಲೇಕ್ ಬೋಟ್ ಜೆಟ್ಟಿಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ. ಕಾರ್ಯಕ್ರಮದ ಉದ್ದೇಶ ಸಾಹಿತ್ಯವೊಂದಿಗೆ ಸಂವಾದ. ನಮ್ಮ ಕಲಬುರಗಿ ವತಿಯಿಂದ ಎಲ್ಲ ಸಾಹಿತ್ಯರು ಹಾಗೂ ತಜ್ಞರು ಎಲ್ಲರೂ ಕೂಡಿ ನಾಗರಾಜ್ ವಾಸ್ತಾರೆ ಸರ್ ಜೊತೆ ಸಂವಾದವನ್ನು ಹಮ್ಮಿಕೊಳ್ಳಲಾಗಿದೆ. ಆ ದಿನವೂ ಬೋಟ್ ಜೆಟ್ಟಿ ಹಾಗೂ ಸಂವಾದ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು ಎಲ್ಲರನ್ನೂ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಡಿಸೆಂಬರ್ 16ರಂದು ಸಂಪೂರ್ಣ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಮಾದಿಗ ದಂಡೋರದ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗಿದೆ. ಮಾದಿಗ ದಂಡೋರ, ಮಾದಿಗ ರಿಸರ್ವೇಶನ್ ಹೋರಾಟ ಸಮಿತಿ, ಮಾಪಣ್ಣ ಹದನೂರ್ ಬಣ, ಕಲಬುರಗಿ ಜಿಲ್ಲೆಯ ವತಿಯಿಂದ ಪ್ರಸ್ತುತ ನಡೆಯುತ್ತಿರುವ ಬೆಳಗಾವಿ ಅಧಿವೇಶನದಲ್ಲಿಯೇ ರಾಜ್ಯ ಸರ್ಕಾರವು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಂಪೂರ್ಣ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಒಂದು ದಿನದ ಸಾಂಕೇತಿಕ ಧರಣಿಯು ಮಂಗಳವಾರ ದಿನಾಂಕ 16ನೇ ಡಿಸೆಂಬರ್ 2025ರಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಪ್ರಭಾಕರ್ ಹದನೂರ್, ಸಮಿತಿಯ ಹಿರಿಯ ಮುಖಂಡರಾದ ಸಿದ್ದರಾಮ್ ಹೊಸಮನಿ, ಜಿಲ್ಲಾಧ್ಯಕ್ಷರಾದ ಚಂದ್ರಕಾಂತ್ ಸಗರ್ಕರ್, ಹಿರಿಯ ಮುಖಂಡರಾದ ಶರಣಪ್ಪ ಬಳಿಚಕ್ರ, ಶಿವಕುಮಾರ್ ಸಿಂಧೆ, ಕಲಬುರಗಿ ಗ್ರಾಮೀಣ ಅಧ್ಯಕ್ಷರಾದ ಶಿವರಾಜ್ ಜಿನಕೇರಿ, ಹಿರಿಯ ಮುಖಂಡರಾದ ಶಿವಲಿಂಗ್ ಎಂ ಹೊಸಮನಿ, ಗುರು ಸಿಂಗೆ, ಪ್ರಕಾಶ್ ಹದನೂರ್, ರುದ್ರಪ್ಪ ಭಾಸಗಿ, ಸಿದ್ದು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 1997ರಿಂದ ಮಾದಿಗರಿಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಏನು ಕರ್ನಾಟಕ ರಾಜ್ಯದಲ್ಲಿ ಹೋರಾಟವನ್ನು ಜಾತಿ ಹೆಸರು ಹೇಳಲಿಕ್ಕೆ ಅವಮಾನ ಪಡ್ತಿದ್ದಂಥ ಕಾಲದಲ್ಲಿ, ಹಿಂಜರಿಕೆ ಪಡ್ತಿದ್ದಂಥ ಕಾಲದಲ್ಲಿ, ಜಾತಿ ಹೆಸರು ಹೇಳಿದರೆ ಎಲ್ಲಿ ನಮ್ಮನ್ನು ಕೀಳಾಗಿ ಕಾಣ್ತಾರಂತ ಹೇಳ್ದಂಥ ಕಾಲದಲ್ಲಿ ಅವೆಲ್ಲವನ್ನು ಧಿಕ್ಕರಿಸಿ ಮಾದಿಗ ದಂಡೋರವನ್ನು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಾಕಿದಂಥವರು ಮಾಪಣ್ಣ ಹದನೂರವರು. ಅವರ ಸಿದ್ಧಾಂತದಂತೆ, ಅವರ ನಡೆದು ಬಂದ ಹಾದಿಯಂತೆ ಅವರೇನು ಹೋದ ವರ್ಷ ತೀರ್ಕೊಂಡು ಹೋದರು, ನಮ್ಮನ್ನಾಗಲೂ ಹೋದರು ನಮ್ಮ ತಂದೆಯವರು. ಈ ಮಾದಿಗ ಸಮಾಜವನ್ನು ನಾನ್ ಪೊಲಿಟಿಕಲ್ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಕಟ್ಟದಂಥ ಅವರ ಆದರ್ಶದಂತೆ ಏನು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಹೋದ ವರ್ಷ ಏನು ರಾಜ್ಯ ಸರ್ಕಾರ ಆಗಸ್ಟ್ 19ನೇ ತಾರೀಕು ಕ್ಯಾಬಿನೆಟ್ ಸಭೆಯಲ್ಲಿ ಏನು ತೀರ್ಮಾನ ಮಾಡಿದೆ, ಒಳ ಮೀಸಲಾತಿ ಜಾರಿಗೆ 3 ಭಾಗ ಅಂತೇಳಿ ತೀರ್ಮಾನ ಮಾಡಿದರೆ ಅದರ ಪ್ರಾಪರ್ ರೀತಿಯಾಗಿ ಸಂಪೂರ್ಣ ಏನು ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸಿದಂತೆ ಇದು ಇಂಪ್ಲಿಮೆಂಟೇಷನ್ ಕರೆಕ್ಟಾಗಿ ಆಗಬೇಕು, ಇದರ ಲೋಪದೋಷಗಳನ್ನು ಸರಿಪಡಿಸಬೇಕಂತೇಳಿ ಆಗ್ರಹ ಮಾಡಿ ಈಗ ಪ್ರಸಕ್ತ ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಅಧಿವೇಶನದಲ್ಲಿಯೇ ರಾಜ್ಯ ಸರ್ಕಾರ ಇದರ ಕುರಿತಾಗಿ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳಬೇಕಂತೇಳಿ ಆಗ್ರಹಿಸಿ
ನಾವು ಮಾದಿಗ ದಂಡೋರ ಹೋರಾಟ ಸಮಿತಿ ಕಡೆಯಿಂದ ಗುಲ್ಬರ್ಗ ಜಿಲ್ಲಾಧಿಕಾರಿ ಕಚೇರಿಗಳ ಎದುರುಗಡೆ ಡಿಸೆಂಬರ್ 16ನೇ ತಾರೀಕು ಒಂದು ಬೃಹತ್ ಧರಣಿ ಕಾರ್ಯಕ್ರಮದ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ರೈತರ ಕಬ್ಬಿನ ತೂಕದಲ್ಲಿ ಮಹಾ ಮೋಸ ನಡೆಯುತ್ತಿದ್ದು, ಈ ಕುರಿತು ಸೂಕ್ತ ತನಿಖೆ ನಡೆಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಸಿದ್ಧಸಿರಿ ಎಥನಾಲ್ ಮತ್ತು ಪವರ್ ಕಾರ್ಖಾನೆ ರೈತರ ಕಬ್ಬಿನ ತೂಕದಲ್ಲಿ ಮಹಾಮೋಸ, ಸೂಕ್ತವಾದ ತನಿಖೆಗೆ ಆಗ್ರಹ. ಕಬ್ಬು ಬೆಳೆಗಾರರಿಗೆ ಶೋಷಣೆ ತಡೆಗಟ್ಟಿ ಮೌನ ವಹಿಸಿದ ಅಧಿಕಾರಿಗಳು ತೂಕದಲ್ಲಿ ಮಾಡಿದ ಸ್ಪಷ್ಟವಾದ ಮೋಸ, ರೈತರಿಂದ ಸಲ್ಲಿಕೆಯಾದ ದಾಖಲೆಗಳು ಮೋಸವನ್ನು ಬಹಿರಂಗಪಡಿಸುತ್ತವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆಪ್ಪ ಕರಗೋಂಡ್, ಸಿದ್ದು ಎಸ್ಎಲ್, ಬಸವರಾಜ್ ಕೋರಿ, ಸಿದ್ದಪ್ಪ ಕಲಸೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೂಡದಂಥ ಪರಿಸ್ಥಿತಿ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ದೂಡತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ ಮತ್ತು ಸಕ್ಕರೆ ಕಾರ್ಖಾನೆಗಳನ್ನು ಕಬ್ಬು ಬೆಳೆಗಾರರಿಂದ ಮೋಸ ಮಾಡೋಕ್ಕೆ ರಾಜಾರೋಷವಾಗಿ ಮುನ್ನುಗ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆಗಳ ಮೇಲೆ ಯಾವುದೇ ಲಗಾಮಿಲ್ಲ, ಯಾವುದೇ ಹಿಡಿತ ಇಲ್ಲ. ಇಡೀ ಒಂದು ಸಕ್ಕರೆ ಕಾರ್ಖಾನೆ ಅಲ್ಲ, ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನು ಕೂಡ ಕಬ್ಬು ಬೆಳೆಗಾರರನ್ನು ಶೋಷಣೆ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದನ್ನ ಇದು ನಮ್ಮ ಕಬ್ಬು ಬೆಳೆಗಾರರ ಖಡಾಖಂಡಿತವಾಗಿ ಅವರ ನೀತಿಯನ್ನು ಖಂಡಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತೇವೆ. ಮುಖ್ಯವಾಗಿ ವೇ ಬ್ರಿಡ್ಜ್ಗಳನ್ನು ಹಾಕಬೇಕು ಅಂತಕ್ಕಂಥದ್ದನ್ನು ಒತ್ತಾಯವನ್ನು ಮಾಡಿದ್ದೀವಿ. ಅದನ್ನು ವೇ ಬ್ರಿಡ್ಜ್ಗಳನ್ನು ಕೆಲವೊಂದು ಕಡೆಗೆ ಹಾಕಿದ್ದಾರೆ, ಕೆಲವೊಂದು ಕಡೆಗೆ ಹಾಕಿಲ್ಲ, ಎಲ್ಲೂ ಕೂಡ ಹಾಕ್ತಾ ಇಲ್ಲ. ಹಾಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬಸ್ತೀವಿ. ಸಿದ್ಧಶ್ರೀ ಫ್ಯಾಕ್ಟ್ರಿ ಮಾತ್ರ ನಾವು ವೇ ಬ್ರಿಡ್ಜ್ ಹಾಕಿವಿ ಅನ್ನೋಂಥ ಮಾತನ್ನು ಕೂಡ ಅವರು ಇವತ್ತು ಹೇಳ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ನಾನು ಬಯಸ್ತೇನೆ. ಕಬ್ಬಿನ ಇಳುವರಿಯಲ್ಲೂ ಕೂಡ ಒಂದು ಕಡೆಗೆ ಮೋಸ ಇದೆ. ಯಾವುದೇ ಕಾರಣಕ್ಕೂ ಇಳುವರಿ ರೈತರ ಸಮ್ಮುಖದಲ್ಲಿ ತೆಗಿತಲ್ಲ. ಮೊನ್ನೆ ಅದರ ಅಧಿವೇಶನದಲ್ಲಿ ಏನೋ ಒಂದು ಚರ್ಚೆ ಆಗಿರೋದ್ರಿಂದ, ತೂಕ ಮತ್ತು ಇಳುವರಿ ಸಂಬಂಧಪಟ್ಟ ಚರ್ಚೆ ಆಗಿದ್ದರಿಂದ ಮೊನ್ನೆ ಒಂದು 2 ದಿನ ಆಯಿತು, ಇಡೀ ಎಲ್ಲ ಕಾರ್ಖಾನೆಗಳ ಎದುರುಗಡೆಯೂ ಕೂಡ ಜಿಲ್ಲಾ ಆಡಳಿತ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ಕೊಳ್ತಾ ಇದ್ದಾರೆ. ಅವ್ರು ಯಾವ್ಯಾವ ಕಾರ್ಖಾನೆಗಳಿಗೆ ಹೋಗಿದ್ದಾರೋ, ಎಲ್ಲಿ ಹೋಗಿದ್ದಾರೋ, ಯಾವ ರೀತಿ ಮಾಡ್ತಾ ಇದ್ದಾರೋ, ಯಾರು ರೈತರ ಸಮ್ಮುಖದಲ್ಲಿ ಚೆಕಪ್ ಮಾಡ್ತಾರೆ ಸಕ್ಕರೆ ಇಳುವರಿ, ಅಥವಾ ರೈತರ ಸಮ್ಮುಖದಲ್ಲಿ ತೂಕ ಮಾಡ್ತಾ ಇರಲ್ಲ, ತೂಕದ ಮಷಿನ್ಗಳು ಯಾವ ರೀತಿ ಇದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಯಾವುದೇ ಕಾರಣಕ್ಕೂ ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ರೈತರಿಗೆ ನ್ಯಾಯ ಸಿಗ್ತಕ್ಕಂಥ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತೇವೆ. ತೋರಿಕೆಯಾಗಿ ಮಾತ್ರ ಇವತ್ತು ಸಕ್ಕರೆ ಇಳುವರಿಯನ್ನು ಮಾಡ್ತಕ್ಕಂಥ ಚೆಕಪ್ ಮಾಡ್ತಾ ಇದ್ದಾರೆ, ತೂಕನೂ ಚೆಕಪ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಒಂದು ನಿನ್ನೆ ರೇಣುಕಾ ಸಕ್ಕರೆ ಕಾರ್ಖಾನೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆ ಆಡಳಿತದವರು ಅಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಚೆಕಪ್ ಮಾಡಿದಾಗ 1 ಟನ್ ಕಬ್ಬನ್ನು ಅಲ್ಲಿ 60 kg ಕಬ್ಬನ್ನು ಕಮ್ಮಿ ಬಂದಿದೆ. ಆ ಕಮ್ಮಿ ಬಂದಿದೆ ಅಂತಕ್ಕಂಥದ್ದು ಚೆಕಪ್ ಮಾಡೋಕ್ಕೆ ಹೋಗಿರ್ತಕ್ಕಂಥ 2ನೇ ಬಾರಿಯಲ್ಲಿ ರೈತರ ದಂಗೆ ಇದ್ದಾಗ ಅರ್ಧ ತಾಸು ಟೈಮ್ ತಗೊಂಡು ರೇಣುಕಾ ಸಕ್ಕರೆ ಕಾರ್ಖಾನೆಯಲ್ಲಿ ಅರ್ಧ ತಾಸು ಟೈಮ್ ಎದಕ್ಕೆ ಬೇಕಾಗಿತ್ತು ಗೊತ್ತಾಗಲಿಲ್ಲ. ಟೈಮ್ ತಗೊಂಡು ಅವಾಗಂಕರ ಇಲ್ಲ ಸರಿಯಾಗಿದೆ, ಕಾಟ ಸರಿ ಬಂದಿದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದಿದೆ. ಇದು ಭಾಳ ಅಕ್ಷಮ್ಯ ವಿಷಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭಕ್ಕೆ ಬಯಸ್ತಿದ್ದೀವಿ. ಆದರೆ ಈ ಕಬ್ಬು ಬೆಳೆಗಾರರನ್ನು ಬರೆ ಎಳಿಲಿಕ್ಕೆ, ಕಬ್ಬು ಬೆಳೆಗಾರರಿಗೆ ಮಣ್ಣು ಮುಕ್ಕಿಸಲಿಕ್ಕೆ ಇವತ್ತು ಎಲ್ಲರೂ ಕೂಡಿ ಮುಂದಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಕ್ಕೆ ಬಯಸ್ತೀವಿ. ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯವನ್ನು ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಇನ್ನೊಂದು ಬೆಳಕಿಗೆ ಬಂದಿರತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ನಮ್ಮ ಸಿದ್ಧಶ್ರೀ ಎಥನಾಲ್ ಕಾರ್ಖಾನೆ, ಸಿದ್ಧಶ್ರೀ ಎಥನಾಲ್ ಕಾರ್ಖಾನೆಯವರು ಶಾಬಾದ್ ತಾಲೂಕಾ ಮುದ್ಗಾ ರೈತ ಚಂದ್ರಕಾಂತ್ ಕೋರಿ, ಸರ್ವೆ ನಂಬರ್ 14, ಅವರು ಒಟ್ಟು ಟೋಟಲಿ 14 ಎಕರೆ 20 ಗುಂಟೆ ಜಮೀನು. ಆ ರೈತರದೊಂದ್ಕರ ಇವತ್ತು ಟೋಟಲಿ 14 ಎಕರೆ ಕಂಪ್ಲೀಟ್ ಆಗಿ ಅದನ್ನು ಸಿದ್ಧಶ್ರೀ ಎಥನಾಲ್ ಫ್ಯಾಕ್ಟ್ರಿಗೆ ಅವ್ರ ಕಬ್ಬನ್ನು ಹಾಕಿದ್ದಾರೆ, ಕಬ್ಬು ಕಟಾವಾಗಿದೆ ಹಾಕಿದ್ದಾರೆ. ಆದರೆ ಇವ್ರಿಗೆ ಏನಾಗಿದೆ ಅಂತ ಕೇಳಿದ್ರೆ, ಅವ್ರು ಚಂದ್ರಕಾಂತ್ ಮತ್ತು ಅವ್ರ ಮಗ ಬಸವರಾಜ್ ಇವರು ಅದಕ್ಕೊಂದು ಸ್ವಲ್ಪ ಕಬ್ಬಿನ ತೂಕದಲ್ಲಿ ಡೌಟ್ ಬಂದಿರೋದ್ರಿಂದ ಹೊರಗಡೆ ಒಂದು ಫ್ಯಾಕ್ಟ್ರಿ ಕಡೆ ಹೋಗಿ ಚೆಕಪ್ ಮಾಡಿದ್ದಾರೆ ಅವರು. ಆ ಹೊರಗಡೆ ಫ್ಯಾಕ್ಟ್ರಿಯಲ್ಲಿ ಇದು ತೂಕದ ಮಷಿನ್ದಲ್ಲಿ ವೇ ಬ್ರಿಡ್ಜ್ ಇದೆ, ಯಾವುದೋ ಫ್ರಂಟ್ ಸ್ಪೇಜ್ ಬೋರ್ಡಿಂಗ್ ಅಂತೇಳಿ ಇದರೊಳಗಡೆ ಹೋಗಿ ಚೆಕಪ್ ಮಾಡಿದಾಗ ಕಾಟ ಮಾಡ್ಕೊಂಡು ಬಂದಂಥ ಲಾರಿಯಲ್ಲಿ 34 ಟನ್ ಕಬ್ಬನ್ನು ಇವತ್ತು ಅಲ್ಲಿ ಆತು 34 ಟನ್ 250 kg ಕಬ್ಬನ್ನು ತೂಕದಲ್ಲಿ ಬಂದಿದೆ, ಸ್ಲಿಪ್ ಸಿಕ್ಕಿದೆ. ಅದು ಅದೇ ಕಬ್ಬನ್ನು ಈ ಸಿದ್ಧಶ್ರೀ ಎಥನಾಲ್ ಕಾರ್ಖಾನೆ ಒಳಗಡೆ ತೂಕ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ 33 ಟನ್ 630 kg ಕಬ್ಬನ್ನು ಬಂದಿರತಕ್ಕಂಥ 2 ಸ್ಲಿಪ್ ಇದೆ. ಆ ಸ್ಲಿಪ್ ಕೂಡ ನಿಮ್ಮನ್ನು ಅದನ್ನು ಅಟ್ಯಾಚ್ ಮಾಡಿ ಈ ಪ್ರೆಸ್ ನೋಟದಲ್ಲಿ ಹಾಕಿದ್ದೀವಿ.
ಇದು ಏನಾಗಿದೆ ಈ ರೀತಿ ಮಾಡ್ತಕ್ಕಂಥದ್ದು ಅಂದರೆ ಇನ್ನೂ ಎಷ್ಟು ಜನ ರೈತರ ಕಬ್ಬು ಹಾಕಿದಾರೋ, ಎಷ್ಟು ಕಬ್ಬನ್ನು ನುರಿಸಿದಾರೋ ಅಷ್ಟು ಕಬ್ಬಿನ ರೈತರಿಗೂ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಕೂಡ ಈ ರೀತಿ ಮೋಸ ಮಾಡಿಕೊಂಡಿರ್ತಕ್ಕಂಥದ್ದಿದೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಬೇಕು. ಜಿಲ್ಲಾಡಳಿತ ಸರ್ಕಾರ ಇದ್ರ ಬಗ್ಗೆ ಮಾತಾಡಬೇಕು. ತಕ್ಷಣವೇ ಇದ್ರ ಬಗ್ಗೆ ಮಾತಾಡಿ ಈ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥದ್ದು, ತೂಕದಲ್ಲಿ ಮೋಸಕ್ಕೊಳಗಾಗಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಅದನ್ನು ಆ ರೀಫಂಡನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಮಧ್ಯಪ್ರವೇಶನ ಮಾಡಬೇಕು. ಡಿಸೆಂಬರ್ 15ರಂದು ಕಲಬುರಗಿ ನಗರದ ಎಸ್ಬಿಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯಕ್ಕಾಗಿ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಗೋರಕ್ಷಕ ವಿಭೂತಿ ಪೀಠದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ದ್ವೇಷ ಭಾಷಣ ವಿರೋಧ ಕಾಯ್ದೆಯೊಂದಿಗೆ ಉತ್ತರ ಕರ್ನಾಟಕದ ಭಾಷೆ ಮತ್ತು ಜನರನ್ನು ವಿನಾಶ ಮಾಡುವ ಹುನ್ನಾರವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನ ವಿರೋಧಿಸಿ ದಿನಾಂಕ 15 ಡಿಸೆಂಬರ್ 2025ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸುವ ಮೂಲಕ ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕಾಗಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಗೋರಕ್ಷಕ ವಿಭೂತಿ ಪೀಠ ಕಲಬುರಗಿ ಆಜಾದ್ಪುರದ ಪೂಜ್ಯಶ್ರೀ ಬಸವಾಮೃತ ಗೋರಕ್ಷಕ ಶರಣರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀಕಾಂತ್ ಸ್ವಾದಿ, ಚೇತನ್ ಪಾಟೀಲ್, ವಿಠಲ್ರಾವ್ ಕಂಬಾರ್, ಹನುಮಂತರಾವ್ ಕಲ್ಶೆಟ್ಟಿ, ಶಿವಕುಮಾರ್ ಹುಲಿಮನಿ, ಮಲ್ಲಿಕಾರ್ಜುನ್ ಹರವಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇಶವಾಗಿದ್ದರೆ ನಮ್ಮನ್ನು ಬೇಕಾದರೆ ಪ್ರತ್ಯೇಕ ರಾಜ್ಯ ಮಾಡಿಕೊಡಲಿ. ಅದು ಬಿಟ್ಟು ದೇಶ ಭಾಷೆಯಲ್ಲಿ ಅನೇಕ ವಿಷಯಗಳಲ್ಲಿ ಭಾಷೆಯನ್ನು ಸೇರಿಸಿ ಉತ್ತರ ಕರ್ನಾಟಕದ ಆಡು ಭಾಷೆಯನ್ನು ಅಶ್ಲೀಲವಾಗಿ ಹೇಳಿ ಎಲ್ಲರನ್ನೂ ಜೈಲಿಗೆ ಕಳಿಸುತ್ತಕ್ಕಂಥ ಹುನ್ನಾರ ಇರ್ಬೋದೇನು. ಇತ್ತೀಚೆಗೆ ಕನ್ನೇರಿ ಮಠದ ಶ್ರೀಗಳು ಹೇಳಿದಂಥ ಸೂಳೆ ಮಕ್ಕಳು ಅಂತಕ್ಕಂಥ ಒಂದು ಶಬ್ದವನ್ನು ಅವರವರ ಬಂಧುಗಳು ಮಿತ್ರರಿಗೆ ಹೇಳಿದರು. ಆದರೆ ಇದರಲ್ಲಿ ಕರ್ನಾಟಕ ಸರ್ಕಾರ ಮಾತ್ರ ಪ್ರವೇಶ ಮಾಡಿ ಅವರನ್ನು ಇತ್ತೀಚೆಗೆ ನಿರ್ಬಂಧ ಹೇರಿತು. ಅದು ಸುಪ್ರೀಂ ಕೋರ್ಟ್ ಸಹ ಅವರನ್ನು ಒಂದು ದೋಷಿಯಾದ ಪಟ್ಟಿಯಲ್ಲಿ ಸೇರಿಸಿತು. ಈ ರೀತಿ ದೊಡ್ಡವರಿಗೆ ಈ ರೀತಿ ಆದರೆ ನಮ್ಮ ಇಂದಿನ ಯುವ ಪಡೆಗಳು ಏನು ಮಾಡಬೇಕು? ಈ ರೀತಿಯಾದಂಥ ಭಾಷೆ ಸೂಳೆ ಮಕ್ಕಳು ಅಂತಕ್ಕಂಥ ಭಾಷೆ ನಮ್ಮಲ್ಲಿ ಅದೊಂದು ಕಾಮನ್ ಅಥವಾ ಸಾಮಾನ್ಯ ಆಗಿರ್ಬೋದು, ಅಥವಾ ದಾರಿ ತಪ್ಪಿದವರಿಗೆ, ಅಡ್ಡದಾರಿ ಹಿಡಿದವರಿಗೆ ಸರಿ ದಾರಿ ತರಲಿಕ್ಕೆ ಆ ಒಂದು ಭಾಷೆ ಬಳಸ್ತಾ ಇದ್ದೀವಿ. ಅಂಥವು 108 ಭಾಷೆ ಬಳಸ್ತೀವಿ. ಇನ್ನು ಮುಂದೆ MLAಗಳು, ಮಂತ್ರಿಗಳು ಸಹ ಆ ಅಂಥ ಪದಗಳು ಬಳಸ್ತಾರೆ ಕಾಮನ್ ಆಗಿ. ನಾಳೆಗೆ ಮೊಬೈಲ್ ರೆಕಾರ್ಡಿಂಗ್ ಮಾಡ್ಕೊಂಡು ಅವರಿಗೂ ಸಹ ಜೈಲಿಗೆ ಕಳಿಸ್ತಕ್ಕಂಥ ಒಂದು ಸಂಭವ ಇರ್ಬೋದು. ಈ ರೀತಿಯಾದಂಥ ನಮ್ಮ ಭಾಷೆಯೇ ನಿಮಗೆ ಬೇಡವಾಗಿದ್ದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡಿಕೊಡಲಿ. ಇಲ್ಲದಿದ್ದರೆ ಸುಮ್ಮನೆ ಈ ರೀತಿಯಾದಂಥ ಗೊಂದಲವನ್ನು ಸೃಷ್ಟಿ ಎಲ್ಲ ನಮ್ಮ ಯುವಕರನ್ನು ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಆಗ್ತದೆ. ಈ ರೀತಿ ಎಲ್ಲ ಸ್ವಾಮಿಗಳು, ಶರಣರು, ಸಂತರು ಸಹ ಇಂಥ ಪದಗಳನ್ನು ಶತಮಾನಗಳಲ್ಲಿ ಬಳಸಿದ್ದಾರೆ. ಅದಕ್ಕೆ ಉದಾಹರಣೆ ಇವತ್ತಿನ ಜಾತ್ರಾ ಮಹೋತ್ಸವ ಶ್ರೀ ಕಡಕೋಳ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವ 18ನೇ ಶತಮಾನದಲ್ಲಿ 2ನೇ ಅನುಭವ ಮಂಟಪವನ್ನು ಕಟ್ಟಿದರು. ಅವರು ಸಹ ಇಂಥ ಹಾಡುಗಳ ಮುಖಾಂತರನೇ ಜನರನ್ನು ಹೆಚ್ಚಿಸಿದರು. ಅದಕ್ಕಾಗಿ ನಾವು ಒಂದು ಉದಾಹರಣೆ ಏನಪ್ಪ ಅಂದ್ರೆ ಅವ್ರು ಹಾಡಿದ್ದೇನಪ್ಪ ಅಂದ್ರೆ, ಗಂಡನ ಸುಖವ ಎನಗೆ ತೀರಿತವ್ವ, ನೆರಮನೆ ಸೂಳೆರ ಅಂಜಿಕೆ ಬಾಳವ್ವ, ಗಂಡ ಕೆಟ್ಟವನವ, ನೆರಮನೆ ಸೂಳೆರ ಅಂಜಿಕೆ ಬಾಳವ್ವ. ಹೀಗೆ ಸಾವಿರಾರು ಹಾಡುಗಳು ಹಾಡಿ ನಮ್ಮನ್ನು ಎಚ್ಚರಿಸಿದ್ದಾರೆ. ಇಂಥ ಹಾಡುಗಳು ಈಗಲೂ ಸಹ ಲಕ್ಷಾಂತರ ಜನ ಇರತಕ್ಕಂಥ ವೇದಿಕೆಯಲ್ಲಿ ಮಾತೆಯರು ಸಹ ಹಾಡ್ತಾರೆ. ಹಾಗಾದರೆ ಇದು ಅಶ್ಲೀಲ ಹೇಗಾಗ್ತದೆ? ಮತ್ತು ಇದರಿಂದ ನಿಮಗೆ ಒಂದು ವೇಳೆ ದಕ್ಷಿಣದವರಿಗೆ ಭಾಳ ಒಂದು ಕಷ್ಟ ಆಗ್ತಿತ್ತಂದ್ರೆ ನಮಗೆ ಉತ್ತರ ಕರ್ನಾಟಕ ಅಂತೇಳಿ ಬಿಟ್ಟು ಕೊಡಬೇಕು. ಅದಕ್ಕಾಗಿ ನಾವೇನಪ್ಪ ಅಂದ್ರೆ ನಿರ್ಧಾರ ಏನು ಮಾಡಿದೆವು ಅಂತಾರೆ, ಇಂದು ಶ್ರೀ ಕಡಿಕೋಳ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವ ದಿವಸ ಇವತ್ತು 204ನೇ ಜಾತ್ರೆ ಇರತಕ್ಕಂಥ ಕಾರಣವಾಗಿ ನಾವು ಪ್ರತ್ಯೇಕ ಉತ್ತರ ಕರ್ನಾಟಕವನ್ನು ಕೊಡಬೇಕಂತೇಳಿ ಅದಕ್ಕೆ ಹೋರಾಟ ಮಾಡ್ಲಿಕ್ಕಂತೇಳಿ ಎಲ್ಲ ಯುವ ಪಡೆಯರನ್ನು ಕರೆದುಕೊಂಡು ಇವತ್ತು ನಾವು ಅದಕ್ಕೆ ಸಜ್ಜಾಗಿದ್ದೇವೆ. ಅದಕ್ಕೆ ತಮ್ಮ ಪತ್ರಕರ್ತ ಮಿತ್ರರು ಸಹ ಸಹಕಾರ ಸಲಹೆ ನೀಡುತ್ತಾ ಧೈರ್ಯ ಕೊಡಬೇಕಾಗತ್ತೆ ಕೇಳ್ತೀವಿ. ಇದರ ಸಲುವಾಗಿ ದಿನಾಂಕ 15/12/2025 ಬೆಳಗ್ಗೆ 11 ಗಂಟೆಗೆ SVP ವೃತ್ತದಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕಾಗಿ ಹೋರಾಟಕ್ಕಾಗಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಿದ್ದೇವೆ. ಉತ್ತರ ಕರ್ನಾಟಕ ಆಡು ಭಾಷೆ ಅಭಿಮಾನಿಗಳು ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಅದರೊಂದಿಗೆ ಕಡ್ಕೋಳ ಮಡಿವಾಳಪುರ ವಚನಗಳು ಮತ್ತು ಪದಗಳ ಮುಖಾಂತರವೇ ನಾವು ಮೆರವಣಿಗೆ ಮಾಡ್ಕೊತ ಹೋಗಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಿದ್ದೇವೆ. ಅದಕ್ಕಾಗಿ ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ
ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.